ಸುರಿದ ಭಾರಿ ಮಳೆಗೆ ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಮಳೆ ನೀರು ನಾಪೋಲ್ ರಸ್ತೆ ಮೇಲೆ ಇದೆ. 1.5 ಅಡಿ ನೀರಿದೆ ನಾಪೋಲ್ ರಸ್ತೆ ಮೇಲೆ. ಮೊಣಕಾಲು ನೀರು ಅಂತ ಹೇಳ್ಬೋದು. ಇದು ಈ ವರ್ಷದ 2ನೇ ಬಾರಿ ಬಂದ ನೀರು. ಮಳೆ ಸ್ವಲ್ಪ ಈಗ ಕಡಿಮೆ ಕಾಣ್ತಾ ಉಂಟು. ನಿನ್ನೆ ಇದ್ದ ಮಳೆ ನೋಡಿದರೆ ಇವತ್ತು ನೀರೇನೋ ಇರ್ತಿತ್ತು. ಹೂಳೆತ್ತಿದ ಪ್ರಭಾವ. ಈ ವರ್ಷದ 2ನೇ ಬಾರಿ ಬಂದ ನೀರು. ಮಳೆ ಸ್ವಲ್ಪ ಈಗ ಕಡಿಮೆ ಕಾಣ್ತಾ ಉಂಟು. ಬೆಳಿಗ್ಗೆಯಿಂದ ಸುರಿದ ಭಾರಿ ಮಳೆಗೆ ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಮಳೆ ನೀರು ನಾಪೋಲ್ ರಸ್ತೆ ಮೇಲೆ ಇದೆ. 1.5 ಅಡಿ ನೀರಿದೆ ನಾಪೋಲ್ ರಸ್ತೆ ಮೇಲೆ. ಮೊಣಕಾಲು ನೀರು ಅಂತ ಹೇಳ್ಬೋದು. ಇದು ಈ ವರ್ಷದ 2ನೇ ಬಾರಿ ಬಂದ ನೀರು. ಮಳೆ ಸ್ವಲ್ಪ ಈಗ ಕಡಿಮೆ ಕಾಣ್ತಾ ಉಂಟು. ನಿನ್ನೆ ಇದ್ದ ಮಳೆ ನೋಡಿದರೆ ಇವತ್ತು ನೀರೇನೋ ಇರ್ತಿತ್ತು. ಹೂಳೆತ್ತಿದ ಪ್ರಭಾವ. ನೀರು ಸ್ವಲ್ಪ ಕಡಿಮೆ ಇದೆ. ಓಕೆ ಅದೇ ಇದು ಭಾಗಮಂಡಲ ಮಡಿಕೇರಿ ರಸ್ತೆ ಮೇಲೆ ನೀರು ಬಂದಿಲ್ಲ. ಇನ್ನೊಂದೆರಡು ಮಳೆ ಬಂದರೆ ಮಡಿಕೇರಿ ರಸ್ತೆ ಮೇಲೂ ನೀರು ಬರ್ತದೆ. ಈಗಾಗಲೇ ನಾಪೋಲ್ ರೋಡ್ ಮೇಲೆ ನೀರು ಬಂದಂತು. ಪುನರ್ವಸು ಮಳೆಯ ಆರ್ಭಟಕ್ಕೆ ಈ ವರ್ಷದ 2ನೇ ಬಾರಿ ನಾಪೋಕ್ಲು ಭಾಗಮಂಡಲ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿರುವುದು. ಆರಿದ್ರ ಮಳೆಗೊಮ್ಮೆ ಆಯಿತು. ಈಗ ಪುನರ್ವಸು ಮಳೆಗೊಮ್ಮೆ ಜಲಾವೃತ ಆಗಿದೆ ನಾಪೋಲ್ ರಸ್ತೆ. ಮಡಿಕೇರಿ ರಸ್ತೆ ಮೇಲೆ ನೀರು ಬಂದಿಲ್ಲ ಈ ವರ್ಷದಲ್ಲಿ. ಹೂಳೆತ್ತಿದ ಪ್ರಭಾವ ಅಂತ ಹೇಳ್ಬೋದು ಇದನ್ನು. ಚೇರಂಗಾಲದಿಂದ ಸಣ್ಣ ಪುಲಿಕೋಟವರೆಗೆ ಹೂಳೆತ್ತಿದ ಪ್ರಭಾವದಿಂದಾಗಿ ಈ ವರ್ಷ ಎಷ್ಟೇ ಮಳೆ ಬಂದರೂ ನೀರು ಜಾಸ್ತಿ ಬರ್ತಾ ಇಲ್ಲ ಮೇಲೆ. ಒಳ್ಳೆ ಫೋರ್ಸಲ್ಲಿ ಹರಿದು ಹೋಗ್ತಾ ಇದೆ ನೋಡಿ.